ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಸರ್ಕಾರ ಚರ್ಚೆ ಹಾಕಿದ್ದೀವಿ. ಮೀಸಲಾತಿಯಲ್ಲಿ ಒಂದು ಸಮುದಾಯ ಮೂರ್ ಕಡೆ ಏನು ರಿಸರ್ವೇಶನ್ ತಗೋತೈತೆ ಅನ್ನೋ ಬಗ್ಗೆ ಆಯ್ತು. ಈಗ ಇದೆಲ್ಲ ಚರ್ಚೆ ಮಾಡಿಸುವ ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೋದೇನಂದ್ರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸೆಂಟ್ರಲ್ ರಿಕಮೆಂಡ್ ಮಾಡ್ಬೇಕು. ಅದನ್ನಾದ್ರೂ ಮಾಡಿಕೊಡಿ ಸರ್. ನಿಮ್ ಕೈಯಾಗ ಏನಿಲ್ಲ. ನಾವು ಅಲ್ಲಿ ಹೋರಾಟ ಮಾಡಿ ಚರ್ಚೆ ಮಾಡೋ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ರಾಯ್ತು ಹೇಳ್ತಾರೆ. ನಾಳಿದ್ದು ಅದು ಸರ್ಕಾರ ಉತ್ತರ ಕೊಡ್ತದೆ. ಓಕೆ, ನಿಮ್ಮ ಎಲ್ಲ ಸರ್ಕಾರ ಉತ್ತರ ಕೊಡ್ತದೆ. ನಾಳಿದ್ದು ನೀವು ಯಾವಾಗ ರೈಸ್ ಮಾಡ್ತೀರಿ ಅವಾಗ ಉತ್ತರ ಕೊಡ್ತೀವಿ. ನಾಳೆ ಹೋರಾಟ ಇದೆ ಸರ್. ನಾಳೆ ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ಇವರಿಗೆ ಉತ್ತರ ಕೊಡ್ತೇವೆ. ಯತ್ನದವರೇ, ನಿಮ್ಮೆಲ್ಲ ಅಧ್ಯಕ್ಷರು ನಮ್ದು 2 ಬೇಡಿಕೆಯಲ್ಲಿ ಆಯ್ತು ಹೇಳಿದ್ರಲ್ಲ, ನಾಳೆ ಅವಕಾಶ ಕೊಟ್ರೆ ಸಾಕು. ಪ್ರಕಟಣೆ ಹೊಂದಿದೆ. ದಿನಾಂಕ 9/12/2024 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ. ದಿನಾಂಕ 20/12/2024 ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ 16ನೇ ವಿಧಾನಸಭೆಯ 5ನೇ ಅಧಿವೇಶನವನ್ನು ದಿನಾಂಕ 19/12/2024 ಮುಕ್ತಾಯಗೊಳಿಸಲು ನಿರ್ಣಯಿಸಲಾಗಿದೆ. ಎರಡನೇದು, ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ವಿಧೇಯಕಗಳನ್ನು ದಿನಾಂಕ 10/12/2024 ಮಂಡಿಸಿ 2 ದಿನಗಳ ನಂತರ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ಮೂರನೇದು, ಸರ್ಕಾರದಿಂದ ನಂತರ ಸ್ವೀಕರಿಸಲಾಗುವ ಇತರ ವಿಧೇಯಕಗಳನ್ನು ಮಂಡಿಸಿ ಚರ್ಚೆ ಹಾಗೂ ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ದಿನಾಂಕ 16/12/2024 3 ದಿನಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ನಡೆಸಲಾಗುವುದು. ಇದರಲ್ಲಿ ಒಂದು ನಿಮಿಷ, ನೀವು ಅಲ್ಲಿ ನಾಳೆ ಪ್ರತಿಭಟನೆ ಅಂತ ಹೇಳ್ತೀರಿ, ಇಲ್ಲಿ ಹೇಳ್ತೀರಿ ರಿಸರ್ವೇಶನ್ ಚರ್ಚೆ ಮಾಡಿ ಅಂತ ಹೇಳ್ತೀರಿ. ಇನ್ನೊಂದು ಕೇಳಿ ನಮಗೆ 3B ಅನ್ನು ಸೇರಿಸಿ ಈಗ ಇದನ್ನು ಕೊಡಿ ಏನಂತೀರಿ? ನಿಮ್ಗೆ 48 ಗಂಟೆ ಕೊಡ್ಬೇಕು, 24 ಗಂಟೆ ಅಲ್ಲ. ಎಲ್ಲ ನೀವು ಹೇಳಿದ್ರೆ ಆಗ್ತದೆ. ಆಯ್ತು, ನೀವು ಮಾತಾಡೋ ಮುಂಚೆ ಆಲೋಚನೆ ಮಾಡಬೇಕು. ಕೊನೆಗೆ ಆಗ್ತಾ ಇದೆ. ಸದನದ ಕೊನೆ ಗುರುವಾರ ಶುಕ್ರವಾರ ಇಟ್ಟರೆ ಯಾವ ಶಾಸಕರು ಇರುವುದಿಲ್ಲ, ಯಾವ ಮಂತ್ರಿಗಳು ಇರುವುದಿಲ್ಲ. ಮುಖ್ಯಮಂತ್ರಿಗಳು ಒಂದೇನೋ ಕಾಟಾಚಾರಕ್ಕೆ ಉತ್ತರ ಕೊಡ್ದು ಬಿಟ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ನಾಳೆಯಿಂದ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಸನದ ಕಾರ್ಯಕಲಾಪ ನಡೆಸಲಾಗುವುದು. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುದು ಅಂತ ಹೇಳಿದ್ರೆ ದಯವಿಟ್ಟು 9:30 ಗಂಟೆಗೆ ಬನ್ನಿ. ಬೆಲ್ಲ ಆಗ್ತದೆ 9:30. 10 ಗಂಟೆಗೆ ಕಲಾಪ ಸ್ಟಾರ್ಟ್ ಆಗಬೇಕು. ಇನ್ನು 10 ಗಂಟೆಗೆ ಸ್ಟಾರ್ಟ್ ಅಂತೇಳಿ ಅಲ್ಲಿಂದ 10 ಗಂಟೆ ಹೊರಡುದಲ್ಲ. ಯಾವುದು ಕಪ್ಪು ಸಾಸರು 3 ಅಧಿವೇಶನ ಕೊಟ್ಟಿದ್ದೇವೆ. ಎಲ್ಲರ ಮನೆಗಳ ನಾನು ಹೇಳಿದ ಕೇಳಿ, ಎಲ್ಲರ ಮನೆಯಲ್ಲಿ ಕಪ್ಪು ಸಾಸರು ಇದೆ ಸಾಧಾರಣ. ಅದು ಈ ಸಲ ನಿಮಗೆಲ್ಲ ಪ್ಲೇಟ್ ಕೊಡ್ತೇನೆ ನಾನು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಅಧ್ಯಕ್ಷರೇ